ಹಲೋ. ಈಗಾಗಲೇ ನೀವು ಇಂಗ್ಲೀಷ್ ಕಲಿಕೆಯನ್ನು ಬಹಳಷ್ಟು ಸೀರಿಯಸ್ ಆಗಿ ತಗೊಂಡು ಆದರೆ ಎಂಜಾಯ್ ಮಾಡ್ತಾ ಕಲಿತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಇಲ್ಲಿವರೆಗೆ 25 ವಿಡಿಯೋಗಳಾಗಿದೆ. ಈ 26ನೇದನ್ನು ಹಾಕ್ತಾಯಿದ್ದೀನಿ. ಪ್ರತಿಯೊಂದು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಮನನ ಮಾಡಿ ಬಹಳಷ್ಟು ಸಲ ಅಂದು ಅದನ್ನು ನಿಮ್ಮ ಮನಸ್ಸಿನ ಒಳಗಡೆ ಇಟ್ಕೋಬೇಕು. ಇನ್ನು ನಾವು ವಾಕ್ಯಗಳನ್ನು ದೊಡ್ಡದಾಗಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಎಟ್, ಇನ್, ಇನ್ಸೈಡ್, ಇಂಟು ಇವುಗಳನ್ನು ಉಪಯೋಗ ಮಾಡೋದು ಹೇಗೆ? ಇವುಗಳೆಲ್ಲ ಕನ್ನಡದಲ್ಲಿ ನಲ್ಲಿ, ಅಲ್ಲಿ, ಅದರಲ್ಲಿ, ಅದರೊಳಗೆ ಅಂತೇನು ಬರುತ್ತೆ, ಈ ಥರದ ಅರ್ಥವನ್ನು ಕೊಡ್ತಕ್ಕಂಥವು. ಪ್ರತಿಯೊಂದಕ್ಕೂ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 2-3 ಬಾರಿ ಚೆನ್ನಾಗಿ ವಾಕ್ಯಗಳನ್ನು ಕೇಳಿಕೊಂಡು ಚೆನ್ನಾಗಿ ಅದನ್ನು ಮನನ ಮಾಡಿಕೊಂಡ ಮೇಲೆ ಮತ್ತೆ ವಿಡಿಯೋಗಳನ್ನು ನಿಲ್ಲಿಸಿ ಬರ್ಕೊಂಡು ನೀವು ಮತ್ತೆ ಕನ್ನಡದಲ್ಲಿ ಅವನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಎಟನ್ನು ನಾವು ಸಾಮಾನ್ಯವಾಗಿ ಒಂದು ಕಿರಿದಾದ ಜಾಗ ಎಲ್ಲಿರುತ್ತೋ ಅದಕ್ಕೆ ಅದನ್ನು ಬಳಸೋದುಂಟು. ಇಲ್ಲಿ ಹೀ ಈಸ್ ಎಟ್ ದ ಶಾಪ್ ನೌ, ಈಗ ಸದ್ಯ ಅವನು ಶಾಪ್ನಲ್ಲಿ ಇದ್ದಾನೆ. ಐ ಆಮ್ ಸ್ಟ್ಯಾಂಡಿಂಗ್ ಎಟ್ ದ ಕಾರ್ನರ್, ನಾನು ಒಂದು ಮೂಲೆಯಲ್ಲಿ ನಿಂತುಕೊಂಡಿದ್ದೇನೆ. ಐ ಲಿವ್ ಎಟ್ ಬಳ್ಳಾರಿ, ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್. ಐ ಲಿವ್ ಎಟ್ ಬಳ್ಳಾರಿ, ಬಳ್ಳಾರಿ ಚಿಕ್ಕದಾಗಿರೋದ್ರಿಂದ ಇದು ಎಟ್ ಅಂತ ಬಳಸ್ತೀವಿ. ಆದರೆ ಮುಂದೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಂತ ಬಳಸಿದಾಗ ಅದು ವಿಶಾಲವಾದ ಪ್ರದೇಶವನ್ನು ತಗೊಂಡಿರುತ್ತೆ ಅನ್ನೋದ್ರ ಆವರಿಸುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಇನ್ನನ್ನು ಬಳಸ್ತೀವಿ. ನೋಡಿ, ಚೆನ್ನಾಗಿ ಡಿಫ್ರೆನ್ಸ್ ನೋಡ್ಕೊಡ್ರಿ. ಶಿ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್, ಡೋರ್ ಕೂಡ ಚಿಕ್ಕದಲ್ಲ, ಹಾಗಾಗಿ ಆಕೆ ಬಾಗಿಲಲ್ಲಿ ನಿಂತಿದ್ದಾಳೆ ಅಂತ ಹೇಳಬೇಕಂದ್ರೆ ಎಟ್ ದ ಡೋರ್ ಅನ್ನಬೇಕು. ವಿ ಆರ್ ವೇಟಿಂಗ್ ಫಾರ್ ಯು ಎಟ್ ದ ಬಸ್ ಸ್ಟಾಪ್, ನಾನು ನಿಮಗಾಗಿ ಬಸ್ ಸ್ಟಾಪಿನಲ್ಲಿ ನಿಂತು ಕಾಯುತ್ತಾ ಇದ್ದೆವು ಅಂತ ಅರ್ಥ ಇದು. ಸೊ ಅಲ್ಲಿ ಕೂಡ ಎಟ್ಟನ್ನು ಬಳಸಲಾಗಿದೆ. ನೆಕ್ಸ್ಟ್, ನೀವು ಯಾವುದಾದ್ರೂ ಒಂದು ಸಮಯವನ್ನು ಸೂಚಿಸಬೇಕು ಅಂತಂದರೆ, ಈಗ 8 AM, 8 PM, 10 o'clock ಅಂತ ಏನು ಕೊಡ್ತೀರಲ್ಲ, ಅಲ್ಲಿ ಎಟ್ಟನ್ನು ಬಳಸಬೇಕು. ಕಮ್ ಎಟ್ 8 AM ಆರ್ 8 PM. ಇದೇ ಥರ ಡಾನ್ ಅಂದರೆ ನಸುಕಿನಲ್ಲಿ ಅಂತ ಅರ್ಥ, ಡಾನ್. ಡಸ್ಕ್ ಅಂದರೆ ಮುಸ್ಸಂಜೆ, ಸಂಜೆಯಲ್ಲಿ ಅಂತ. ಎಟ್ ನೂನ್ ಅಂದರೆ ಕರೆಕ್ಟ್ 12 ಗಂಟೆಗೆ, ಮಧ್ಯಾಹ್ನ. ಎಟ್ ನೈಟ್, ರಾತ್ರಿಯಲ್ಲಿ. ಇವೆಲ್ಲದಕ್ಕೂ ಬಳಸುವಾಗ ಎಟ್ ಅಂತ ಬಳಸಬೇಕು. ಕಮ್ ಎಟ್ ನೈಟ್ ಅಂತಂದರೆ ರಾತ್ರಿ ಬಾ ಅಂತ ಹೇಳಿದರೆ ಕಮ್ ಎಟ್ ನೈಟ್, ಕಮ್ ಇನ್ ನೈಟ್ ಅಂತ ಹೇಳಬಾರ್ದು. ಓಕೆ. ಐ ಆ್ಯಂಡ್ ಮೈ ವೈಫ್ ಲೀವ್ ದ ಹೌಸ್ ಎಟ್ ದ ಸೇಮ್ ಟೈಮ್, ನಾನು ಮತ್ತು ನನ್ನ ಹೆಂಡತಿ ಒಂದೇ ಸಮಯಕ್ಕೆ ಮನೆಯನ್ನು ಬಿಡುತ್ತೇವೆ. ಯು ವಿಲ್ ಬಿ ಇನ್ಫಾರ್ಮ್ಡ್ ಎಟ್ ದ ರೈಟ್ ಟೈಮ್, ನಿನಗೆ ಸರಿಯಾದ ಸಮಯಕ್ಕೆ ಸೂಚಿಸಲಾಗುವುದು ಅಂತ ಅರ್ಥ ಇದು. ಅಂದರೆ ರೈಟ್ ಟೈಮ್ ಅಂದರೆ ಎಟ್ ದ ರೈಟ್ ಟೈಮ್ ಅಂತ ಎಟ್ ಅಂತ ಬಳಸ್ತೀವಿ. ಹೀಗೆ ಇದೇ ಥರ ನೀವು ಬೇರೆ ಬೇರೆ ವಾಕ್ಯಗಳನ್ನು ಕೂಡ ನೀವು ಮಾಡ್ತಾ ಹೋಗಿ. ನೆಕ್ಸ್ಟು ಮೀಟಿಂಗು, ಪಾರ್ಟಿ ಅಂತ ಹೇಳಿದರೆ, ಬಾರ್ ಅಂತ ಹೀಗೆ ಹೇಳಬೇಕಾದ್ರೆ ಅಲ್ಲಿ ಕೂಡ ಎಟನ್ನು ಬಳಸ್ತೀವಿ. ಹೀ ಈಸ್ ಎಟ್ ದ ಮೀಟಿಂಗ್ ಆರ್ ಹೀ ಈಸ್ ಎಟ್ ಅ ಪಾರ್ಟಿ, ಹೀ ಈಸ್ ಎಟ್ ಅ ಫಂಕ್ಷನ್. ವಾಟ್ ಇಸ್ ಎಟ್ ದ ಬ್ರೇಕ್ಫಾಸ್ಟ್, ಲಂಚ್ ಆರ್ ಡಿನ್ನರ್ ಅಂದರೆ ಒಂದು ಬ್ರೇಕ್ಫಾಸ್ಟ್ಗಾಗಲಿ, ಲಂಚ್ಗಾಗಲಿ, ಡಿನ್ನರ್ ಅಂತ ಬಳಸಿದಾಗ ಏನಿದೆ ಅಂತ ಕೇಳಬೇಕಾದ್ರೆ, ಅದರ ಮೆನು ಏನಿದೆ ಅಂತ ಕೇಳಬೇಕಾದ್ರೆ ಎಟ್ ದ ಬ್ರೇಕ್ಫಾಸ್ಟ್ ಅಂತ ಕೇಳ್ತೀವಿ. ಮೈ ಹೌಸ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 2 kilometers ಫ್ರಮ್ ಹಿಯರ್, ನನ್ನ ಮನೆ ಇಲ್ಲಿಂದ 2 ಕಿಲೋಮೀಟರ್ ಅಂತರದಲ್ಲಿ, ದೂರದಲ್ಲಿ ಇದೆ ಅಂತ ಅರ್ಥ. ಐ ಆಮ್ ಎಟ್ ಲಾಸ್ ಅಂದರೆ ಇಲ್ಲಿ ಅರ್ಥ ನನಗೇನು ತೋಚ್ತಾನೇ ಇಲ್ಲ ಅನ್ನೋ ಅರ್ಥದಲ್ಲಿ ಕೊಡುತ್ತೆ. ವಿ ಆರ್ ಎಟ್ ದ ಮರ್ಸಿ ಆಫ್ ಗಾಡ್, ನಾವು ದೇವರ ಕೃಪೆಯಿಂದ ಇಲ್ಲಿ ಇದ್ದೀವಿ ಅಂತ. ಈಗ ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಪರಿಣಿತರಾಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಹೇಳಬೇಕಾದ್ರೆ ಹೀಗೆ ಹೇಳ್ತಾರೆ, ಐ ಆಮ್ ಗುಡ್ ಎಟ್ ಮ್ಯಾಥಮೆಟಿಕ್ಸ್ ಅಂದರೆ ನನಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಇದು. ಐ ಆಮ್ ಗುಡ್ ಎಟ್ ಮ್ಯಾಥಮೆಟಿಕ್ಸ್ ಆರ್ ಐ ಆಮ್ ಗುಡ್ ಎಟ್ ಡ್ರಾಯಿಂಗ್. ಇನ್ನು ಏನಾರು ಬರಲಿ ಅಥವಾ ಏನಾರು ಆಗಲಿ ಮಾಡೇ ಮಾಡ್ತೀವಿ ಅಂತ ಏನು ಹೇಳ್ತೀವಲ್ಲ, ಅಂಥ ಹೊತ್ತಿನಲ್ಲಿ ಹೇಳಬೇಕು, ಐ ವಿಲ್ ಫಿನಿಶ್ ಇಟ್ ಎಟ್ ಎನಿ ಕಾಸ್ಟ್, ಏನೇ ಆಗಲಿ ಏನಾದರೂ ಕೂಡ ನಾನು ಇದನ್ನು ಮುಗಿಸುವೆನು. ಯು ಆರ್ ಲರ್ನಿಂಗ್ ಗುಡ್ ಇಂಗ್ಲೀಷ್ ಎಟ್ ನೋ ಕಾಸ್ಟ್, ಯಾವುದೇ ಖರ್ಚಿಲ್ಲದೆ ನೀವು ಒಂದು ಒಳ್ಳೆಯ ಇಂಗ್ಲೀಷನ್ನು ಕಲಿಯುತ್ತಾ ಇದ್ದೀರಿ ಅಂತ ಅರ್ಥ ಆಯಿತು. ಇನ್ನು ಹೇಗೆ ಬಳಕೆ ಆಗುತ್ತೆ ನೋಡೋಣ. ಐ ಎಕ್ಸಸೈಸ್ ಇನ್ ದ ಮಾರ್ನಿಂಗ್, ನೋಡಿ, ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್, ಆದರೆ ಎಟ್ ನೈಟ್ ನೋಡಿ. ಓಕೆ, ನಾನು ಬೆಳಿಗ್ಗೆ ವ್ಯಾಯಾಮ ಮಾಡುತ್ತೇನೆ ಅಂತ ಅರ್ಥ. ಶಿ ಪ್ರಾಕ್ಟೀಸಸ್ ಡಾನ್ಸ್ ಇನ್ ದ ಈವ್ನಿಂಗ್ ಇನ್ ಹರ್ ರೂಮ್, ತನ್ನ ರೂಮಿನೊಳಗೆ ಆಕೆ ಡಾನ್ಸನ್ನು ಪ್ರಾಕ್ಟೀಸ್ ಸಂಜೆ ಹೊತ್ತಿನಲ್ಲಿ ಮಾಡ್ತಾಳೆ. ಮೈ ಬ್ರದರ್ ಲಿವ್ಸ್ ಇನ್ ಚೆನ್ನೈ, ನನ್ನ ಸಹೋದರ ಚೆನ್ನೈನಲ್ಲಿ ವಾಸವಾಗಿದ್ದಾನೆ. ಇಲ್ಲಿ ಇನ್ ಚೆನ್ನೈ ಅಂತ ಬಂದ, ಇನ್ ಚೆನ್ನೈ, ಇನ್ ಕಲ್ಕತ್ತಾ, ಇನ್ ಡೆಲ್ಲಿ, ಹೀಗೆ ಮೆಟ್ರೋ ದೊಡ್ಡ ದೊಡ್ಡ ಶಹರಗಳೇನಿದೆ ಅಲ್ಲಿ ಇನ್ನನ್ನು ಬಳಸಬೇಕು. ಇನ್ ನ್ಯೂಯಾರ್ಕ್ ಆ ಥರ, ಇನ್ ಲಂಡನ್. ಹಿ ಈಸ್ ಇನ್ ದ ಸಿಟಿ ನೌ, ಸಿಟಿ ಅಂತಕ್ಕಂಥದ್ದು ಸ್ವಲ್ಪ ದೊಡ್ಡದೇ ಅನ್ನೋದಕ್ಕೆ ಪರ್ಟಿಕ್ಯುಲರ್ ಹೆಸರು ಇಲ್ಲದೆ ಹೋದರೆ ಬರೀ ಸಿಟಿ ಅಂತ ಬಳಸಿದರೆ ಇನ್ ಅಂತ ಬಳಸ್ತೀವಿ. ಅವನು ಇಲ್ಲೇ ಇವತ್ತು ಸಿಟಿಯಲ್ಲೇ ಇದ್ದಾನೆ ಅಂತ ಅರ್ಥ.
ಮನಿ ಈಸ್ ಕೆಪ್ಟ್ ಇನ್ ದ ಸೇಫ್. ಹಣವನ್ನು ಸೇಫ್ನೊಳಗೆ, ಸೇಫ್ ಅಂದರೆ ಕೆಲವೊಬ್ಬರು ಅಲ್ಮಿರಾ ಅಂತಾರೆ ಅಥವಾ ಗಾಡ್ರೇಜ್ನು ಅಂತಾರೆ, ಹಾಗೆ ಆ ಬಾಕ್ಸ್ನಲ್ಲಿ ಸೇಫ್ ಆಗಿರ್ತಕ್ಕಂಥ ಬಾಕ್ಸಲ್ಲಿ ಇಟ್ಟಿದೆ ಅಂತ ಅರ್ಥ. ಫ್ರೂಟ್ಸ್ ಆರ್ ಕೆಪ್ಟ್ ಇನ್ ದ ಬಾಸ್ಕೆಟ್. ಬಾಸ್ಕೆಟ್ ಬುಟ್ಟಿಯ ಒಳಗಡೆ ಹಣ್ಣುಗಳನ್ನು ಇಡಲಾಗಿದೆ. ಈ ನೋಡಿ, ಬುಟ್ಟಿ ಅಂದಾಗ ಮೇಲ್ಗಡೆ ಓಪನ್ ಇರುತ್ತೆ, ಅದಕ್ಕೆ ಇನ್ ಬಳಸ್ತೀವಿ. ಎಲ್ಲ ಕಡೆಗೂ ಸುತ್ತುವರೆದಿತ್ತು ಅಂತಂದರೆ ಆವಾಗ ಇನ್ಸೈಡ್ ಅಂತ ಬಳಸ್ತೀವಿ, ಇನ್ ಬದಲಾಗಿ ಇನ್ಸೈಡ್ ಅಂತ ಬಳಸ್ತೀವಿ. ಅಲ್ಲಿ ಮುಂದೆ ಹೇಳ್ತೀನಿ ನಾನು. ಮೈ ಫ್ಯಾಮಿಲಿ ಲಿವ್ಸ್ ಇನ್ ಆನ್ ಓಲ್ಡ್ ಸ್ಟೈಲ್ಡ್ ಹೌಸ್. ನಮ್ಮ ಕುಟುಂಬ ಒಂದು ಹಳೆಯ ಕಾಲದ ಹಳೆಯ ಸ್ಟೈಲಿನ ಮನೆಯಲ್ಲಿ ವಾಸವಾಗಿದೆ. ಹಿ ಹ್ಯಾಡ್ ಬೀನ್ ಇನ್ ಇಂಗ್ಲೆಂಡ್. ಅವನು ಇಂಗ್ಲೆಂಡಿನಲ್ಲಿ ಎಷ್ಟೋ ದಿನ ವಾಸವಾಗಿದ್ದನು. ಇನ್ನು ಯಾವುದಾದ್ರೂ ತಿಂಗಳ ಹೆಸರನ್ನು ಹೇಳಬೇಕಾದಾಗ, ಈಗ ಆಗಸ್ಟ್ ಅಂತಿದೆ, ತಿಂಗಳ ಹೆಸರು ಹೇಳಬೇಕಾದಾಗ ಅಥವಾ ಒಂದು ಇಯರ್ ಅಂದರೆ ಈಗ 2020 ಅಂತ ಹೇಳಬೇಕಾದ್ರೆ ಅಲ್ಲಿ ಕೂಡ ಇನ್ನನ್ನು ಬಳಸ್ತೀವಿ. ಅಡ್ಮಿಷನ್ ವಿಲ್ ಸ್ಟಾರ್ಟ್ ಇನ್ ಆಗಸ್ಟ್. ದಾಖಲಾತಿಗಳು ಆಗಸ್ಟಿನಲ್ಲಿ ಪ್ರಾರಂಭವಾಗುವವು. ಆ್ಯನ್ಯುವಲ್ ಎಕ್ಸಾಮಿನೇಷನ್ ವಿಲ್ ಬಿ ಇನ್ ಜೂನ್. ವಾರ್ಷಿಕ ಪರೀಕ್ಷೆಯು ಜೂನ್ನಲ್ಲಿ ಇರುವುದು. ಐ ವಿಲ್ ಫಿನಿಶ್ ದಿಸ್ ವರ್ಕ್ ಇನ್ ಆ್ಯನ್ ಅವರ್. ನಾನು ಇನ್ನು 1 ಗಂಟೆಯಲ್ಲಿ ಈ ಕೆಲಸವನ್ನು ಮುಗಿಸುವೆನು. ಐ ಶಲ್ ಬಿ ಬ್ಯಾಕ್ ಇನ್ ಅ ಮೊಮೆಂಟ್. ನಾನು ಒಂದು ಘಳಿಗೆಯಲ್ಲಿ ವಾಪಸ್ ಬರುವೆನು. ಐ ಆಮ್ ಇನ್ ಅ ಹರಿ. ನಾನೀಗ ಅವಸರದಲ್ಲಿ ಇದ್ದೇನೆ. ಬೋತ್ ಆಫ್ ದೆಮ್ ಆರ್ ಇನ್ ಪೊಲೀಸ್ ಕಸ್ಟಡಿ. ಅವರಿಬ್ಬರೂ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾರೆ. ಟು ವರ್ ಕಿಲ್ಡ್ ಇನ್ ರೋಡ್ ಆಕ್ಸಿಡೆಂಟ್. ಇಬ್ಬರು ರಸ್ತೆ ಅಪಘಾತದಲ್ಲಿ ಕೊಲ್ಲಲ್ಪಟ್ಟರು. ದರ್ ಈಸ್ ಅ ಗುಡ್ ಮೆಸೇಜ್ ಇನ್ ದಿಸ್ ಪೋಯಮ್. ಈ ಕವಿತೆಯಲ್ಲಿ ಒಂದು ಒಳ್ಳೆಯ ಸಂದೇಶವಿದೆ. ಹಿಸ್ ಲೈಫ್ ಈಸ್ ಇನ್ ಡೇಂಜರ್. ಅವನ ಜೀವನ ಅಪಾಯದಲ್ಲಿ ಇದೆ. ರೈಟ್ ಯುವರ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ಸ್. ನಿನ್ನ ಹೆಸರನ್ನು ಕ್ಯಾಪಿಟಲ್ ಅಕ್ಷರದಲ್ಲಿ ಬರೆ. ಹಿ ವಾಸ್ ಇನ್ ಡೀಪ್ ಸ್ಲೀಪ್. ಅವನು ಬಹಳ ಗಾಢ ನಿದ್ದೆಯಲ್ಲಿ ಇದ್ದನು. ಹಿ ವಿಲ್ ಬಿ ಇನ್ ಟ್ರಬಲ್. ಅವನು ತೊಂದರೆಯಲ್ಲಿ ಸಿಲುಕಿಕೊಳ್ಳುವನು. ಶಿ ಈಸ್ ಇನ್ ಅ ಸ್ಯಾಡ್ ಮೂಡ್. ಅವಳು ದುಃಖದ ಮನಸ್ಥಿತಿಯಲ್ಲಿ ಇದ್ದಾಳೆ. ಇನ್ ಮೈ ಒಪಿನಿಯನ್ ದಿಸ್ ಇಸ್ ನಾಟ್ ಕರೆಕ್ಟ್. ನನ್ನ ಅನಿಸಿಕೆಯ ಪ್ರಕಾರ ಇದು ಸರಿಯಲ್ಲ. ಕೀಪ್ ದ ಥಿಂಗ್ಸ್ ಇನ್ ಆರ್ಡರ್. ವಸ್ತುಗಳನ್ನು ಕ್ರಮಬದ್ಧವಾಗಿ ಇಡು. ಐ ಶಾಲ್ ರಿಟರ್ನ್ ಇಟ್ ಇನ್ ಅ ವೀಕ್ಸ್ ಟೈಮ್. ನಾನು ಇದನ್ನು 1 ವಾರದ ಸಮಯದಲ್ಲಿ ವಾಪಸ್ ಕೊಡುವೆನು. ಐ ಹ್ಯಾವ್ ಫೇತ್ ಇನ್ ಯು. ನನಗೆ ನಿನ್ನಲ್ಲಿ ವಿಶ್ವಾಸವಿದೆ. ಬಿ ಇನ್ ಟಚ್ ವಿತ್ ಮೀ. ನನ್ನೊಂದಿಗೆ ಸಂಪರ್ಕದಲ್ಲಿ ಇರು ಅಂತ ಅರ್ಥ ಇದು. ಯೂಸ್ ಆಫ್ ಇನ್ಸೈಡ್. ಇನ್ಸೈಡ್ ಅಂತಂದರೆ ಒಳಗೆ ಅಂತ ಅರ್ಥ. ಒಳಗೆ ಅಂದ್ರೇನು? ಎಲ್ಲ ಕಡೆಯಿಂದನೂ ಸುತ್ತುವರೆದಿದ್ದು ಅಂತ ಅರ್ಥ. ದ ಇಂಟರ್ವ್ಯೂ ಈಸ್ ಗೋಯಿಂಗ್ ಆನ್ ಇನ್ಸೈಡ್ ದ ಹಾಲ್. ಇನ್ಸೈಡ್ ದ ಹಾಲ್ ಅಂದರೆ ಹಾಲಿನ ಒಳಗಡೆ ಅಂದರೆ ಎಲ್ಲ ಕಡೆಯಿಂದ ಸುತ್ತುವರೆದಿದೆ, ಯಾವ ಕಡೆಯೂ ಓಪನ್ ಇಲ್ಲ ಅಂತ ಅರ್ಥ. ಗೋಲ್ಡ್ ಈಸ್ ಕೆಪ್ಟ್ ಇನ್ ದ ಲಾಕರ್. ನೋಡಿ, ಲಾಕರ್ನ ಯಾವಾಗಲೂ ಎಲ್ಲ ಕಡೆಯಿಂದನೂ ಸುತ್ತುವರೆದಿರುತ್ತೆ, ಅದು ಮುಚ್ಚಿಬಿಟ್ಟಿರ್ತದೆ. ಹಾಗಾಗಿ ಲಾಕರ್ನ ಒಳಗಡೆ ಇದೆ ಅಂತ ಹೇಳಬೇಕಾದ್ರೆ ಇನ್ಸೈಡ್ ಅಂತ ಬಳಸ್ತೀವಿ. ಬ್ರೈನ್ ಈಸ್ ಸಿಚುವೇಟೆಡ್ ಇನ್ಸೈಡ್ ದ ಸ್ಕಲ್. ಮೆದುಳು ತಲೆ ಬುರುಡೆಯೊಳಗೆ ಇರಿಸಲ್ಪಟ್ಟಿದೆ. ಪ್ಲೀಸ್ ಗೆಟ್ ಇನ್ಸೈಡ್. ದಯಮಾಡಿ ಒಳಗಡೆ ಬನ್ನಿ. ಯೂಸ್ ಆಫ್ ಇಂಟು. ಈಗ ಇನ್ ಆಗಲಿ ಅಥವಾ ಇಂಟು ಆಗಲಿ ಕನ್ನಡದಲ್ಲಿ ಬಳಸೋದು ಒಂದೇ ಶಬ್ದವನ್ನು, ಒಳಗೆ ಅಂತ. ಆದರೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಇನ್ನು ಬಳಸುವಾಗ ನಾವು ಸ್ಟ್ಯಾಟಿಕ್ ಇರುತ್ತೆ, ಅಂದರೆ ಅಲ್ಲಿ ಚಲನೆ ಇರುವುದಿಲ್ಲ. ಯಾವ ಶಬ್ದದ ಒಳಗಡೆ ಆಲ್ರೆಡಿ ಚಲನೆ ಅಂತಿರುತ್ತೋ, ಈಗ ಬೀಸುವುದು, ಗಾಳಿ ಬೀಸುವುದು ಅಂದರೆ ಅಂದ್ರೇ ಚಲನೆ ಇದೆ ಅಂತ ಅರ್ಥ. ಒಗೆಯುವುದು, ಎಸೆಯುವುದು, ಎಸೆ ಅಂತಂದಾಗೇ ಅಲ್ಲಿ ಮೋಷನ್ ಇದ್ದೇ ಇರ್ತದೆ, ಅಂದರೆ ಅಲ್ಲಿ ಚಲನೆ ಇದ್ದೇ ಇರುತ್ತೆ. ಎಂಟರ್ ಆಗಬೇಕಾದ್ರೆ ನೀವು ನಿಂತ್ಕೊಂಡು ಎಂಟರ್ ಆಗಬರಲ್ಲ. ಪ್ರವೇಶ ಮಾಡಬೇಕಾದ್ರೆ ನೀವು ನಡ್ಕೊಂಡು ಬರಲೇಬೇಕು. ಹಾಗಾಗಿ ಇಲ್ಲಿ ಯಾವ ಶಬ್ದದಲ್ಲಿ ಒಂದು ಚಲನೆ ಅಂತ ಇದೆಯೋ ಅಲ್ಲಿ ಇಂಟುವನ್ನು ಬಳಸಬೇಕು. ಈಗ ಎಕ್ಸಾಂಪಲ್ನ ನೋಡೋಣ. ದ ಡಾಗ್ ಜಂಪ್ಡ್ ಇನ್ ಟು ದ ಪಾಂಡ್. ನಾಯಿ ಕೊಳದ ಒಳಕ್ಕೆ ಹಾರಿತು. ಶಿ ಎಂಟರ್ಡ್ ಇನ್ ಟು ದ ಆಫೀಸ್ ಎಟ್ 11 AM. ಅವಳು ಬೆಳಗಿನ 11 ಗಂಟೆಗೆ ಆಫೀಸ್ ಒಳಗಡೆ ಪ್ರವೇಶಿಸಿದಳು. ಗಾರ್ಬೇಜ್ ವಾಸ್ ಥ್ರೋನ್ ಇನ್ ಟು ದ ಡಿಚ್. ಕಸವನ್ನು ಗುಂಡಿಯೊಳಗೆ ಎಸೆಯಲಾಯಿತು.
ದ ಮ್ಯಾನ್ ವಾಸ್ ಟೇಕನ್ ಇನ್ ಟು ಕಸ್ಟಡಿ. ಆ ಮನುಷ್ಯನನ್ನು ವಶಕ್ಕೆ ಪಡೆಯಲಾಯಿತು. ವಿ ವಾಕ್ಡ್ ಇನ್ ಟು ದ ಸ್ಟೋರ್. ನಾವು ಅಂಗಡಿಯೊಳಗೆ ನಡೆದೆವು. ಹಿಸ್ ಫ್ಯಾಮಿಲಿ ವಿಲ್ ಮೂವ್ ಇನ್ ಟು ದ ನ್ಯೂ ಹೌಸ್ ಆನ್ ಸಂಡೇ. ಅವನ ಕುಟುಂಬ ಭಾನುವಾರದಂದು ಹೊಸ ಮನೆಯೊಳಗೆ ಹೋಗುವುದು. ಡಿವೈಡ್ ದಿಸ್ ಇಂಟು 2 ಪಾರ್ಟ್ಸ್. ಇದನ್ನು 2 ಭಾಗಗಳಾಗಿ ವಿಂಗಡಿಸು ಅಥವಾ ಭಾಗಿಸು. ಡೋಂಟ್ ಗೋ ದೇರ್, ಯು ವಿಲ್ ಗೆಟ್ ಇಂಟು ಟ್ರಬಲ್. ಅಲ್ಲಿಗೆ ಹೋಗಬೇಡ, ನೀನು ತೊಂದರೆಯಲ್ಲಿ ಸಿಲುಕಿಕೊಳ್ಳುವೆ. ಗಲಿಬಲ್ ಪೀಪಲ್ ಆರ್ ಟ್ರ್ಯಾಪ್ಡ್ ಇಂಟು ದ ಸ್ಕ್ಯಾಮ್ಸ್. ಅಮಾಯಕ ಜನರನ್ನು ಹಗರಣಗಳಲ್ಲಿ ಸಿಲುಕಿಸಲಾಗುತ್ತದೆ. ನೋಡಿ ನೀವು ಎಷ್ಟು ಸಿಸ್ಟಮೆಟಿಕ್ ಆಗಿ ಕಲಿತಾ ಇದ್ದೀರಿ ಅಂತ. ಫಸ್ಟು ಸ್ಟಾರ್ಟ್ ಮಾಡಿದಾಗ 2 ಶಬ್ದಗಳಿಂದ ತೊಗೊಂಡ್ವಿ, ಐ ಗೋ ಅಂಥೇಳಿ. ಅಲ್ಲಿಂದ ಹಾಗೆ ಬೆಳೀತಾ 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 3, ಈಗ 4, ಹೀಗೆ ಇನ್ನೂ ಇದು ಬೆಳೀತಾ ಹೋಗ್ತದೆ. ದೊಡ್ಡ ಸೆಂಟೆನ್ಸನ್ನು ದೊಡ್ಡದು ಮಾಡುವಂಥದ್ದು ಚಿಕ್ಕದರಿಂದ ಹಾಗೆ ದೊಡ್ಡದು ಮಾಡ್ತಾ ಹೋಗ್ತಾ ಇದ್ದೀವಿ. ಇದೇ ಥರ ಪ್ರಿಪೋಸಿಷನ್ಸ್ ಇನ್ನೂ ಎಷ್ಟೋ ಬರೋದಿದೆ. ಅವುಗಳನ್ನೆಲ್ಲ ತುಂಬ ಚೆನ್ನಾಗಿ ಕಲಿಬೇಕು. ಈಗ ನಾನು ಒಂದೊಂದು ಟೈಪ್ ಕೊಟ್ಟಿದ್ದೀನಿ ಅಷ್ಟೇ. ಒಂದೊಂದು ಟೈಪ್ಗೂ ಒಂದೊಂದು ಎಕ್ಸಾಂಪಲ್ ಅಂತ ಕೊಟ್ಟ ಹಾಗೆ ಇದು. ನೀವು ಅದೇ ಥರ ಬಹಳಷ್ಟು ಬೇರೆ ಬೇರೆನೂ ಓದಬೇಕು, ನೀವು ಬರಿಬೇಕು, ಸ್ವಂತನೂ ವರ್ಕನ್ನು ಮಾಡಬೇಕು. ಅಂದಾಗ ಇದು ಚೆನ್ನಾಗಿ ಬರುತ್ತೆ. ಓಕೆ, ವೆಯ್ಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ.